ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದ ಧಾರಾವಾಹಿಯ ಮುಂದಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೇನೇ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಿದ್ದು ಶಾರದಾ ತಂದ್ಕೊಟ್ಟಿರುವಂತ ಹೊಸ ಶರ್ಟ್ ನ ಹಾಕೊಡ್ತಾರೆ. ಕಾಣಿಸ್ತಿದ್ದೀನಿ ಅಂತ ಕೇಳಿದಾಗ ರಾಜ್ಕುಮಾರ್ ಒಂಥರ ಕಾಣಿಸ್ತಾ ಇದೀರ ಅಂತ ಈ ಕಡೆ ಶಾರದಾ ಕೂಡ ಹೇಳ್ತಾರೆ. ಆಗ ಈ ಕಡೆ ಶಾರದಂಗೆ ನಾಚಿಕೆ ಆಗ್ತಿರತ್ತೆ. ಏನ್ ಗೊತ್ತಾ ಸರ್, ನೀವ್ ಯಾವಾಗ್ಲೂ ಹೀಗೆ ಕಾಣಿಸ್ಬೇಕು. ಯಾವಾಗ್ಲೂ ಆ ದೊಡ್ಡ ಮನೆಯಲ್ಲಿ ನೀವು ರಾಜ್ಕುಮಾರ್ ತರ ಇದ್ರಿ. ಆದ್ರೆ ಇವಾಗ ಆತರ ಇರೋದಕ್ಕೆ ಆಗ್ತಿಲ್ವಲ್ಲ. ಇನ್ಮೇಲೆ ನೀವು ಹೀಗೆ ಕಾಣಿಸ್ಬೇಕು, ಡೈಲಿ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಈ ಕಡೆ ಶಾರದವ್ರ ಆಸೆ ಆಗಿರುತ್ತೆ. ಹಾಗೇನೆ ಶಾರದಾ ಕೂಡ ಸಿದ್ದು ಅವ್ರ ಹತ್ರ ಹೇಳ್ತಿದ್ದೆ, ಅಲ್ಲ ಶಾರದವ್ರೆ, ನಾನ್ ಇಷ್ಟೊಂದ್ ಸ್ಮಾರ್ಟ್ ಆಗಿ ಕಾಣಿಸಿದ್ರೆ, ದಿನ ದಿನ ಹೊಸ ಹೊಸ ಶರ್ಟ್ ಹಾಕೊಂಡು ಇಷ್ಟೊಂದೆಲ್ಲ ಸ್ಮಾರ್ಟ್ ಆಗಿ ಕಾಣಿಸಿದ್ರೆ ಆಮೇಲೆ ನಿಮ್ಗೆ ತೊಂದ್ರೆ. ಅದೆಲ್ಲ ನನ್ಗ್ ಗೊತ್ತಿಲ್ಲಪ್ಪ ಅಂತ ಹೇಳಿದಾಗ, ನನ್ಗೇನ್ ಸರ್ ತೊಂದ್ರೆ, ನನ್ಗೆ ಏನು ತೊಂದ್ರೆ ಇಲ್ಲ ಅಂತ ಹೇಳಿದಾಗ, ಏನ್ ಗೊತ್ತಾ ಶಾರದವ್ರೆ, ನಾನು ಹೊಸ ಹೊಸ ಶರ್ಟ್ ಹಾಕೊಂಡು ಇಷ್ಟೊಂದ್ ಸ್ಮಾರ್ಟ್ ಆಗಿ ಕಾಣಿದ್ರೆ ಎಲ್ಲ ಹುಡುಗಿರು ಕೂಡ ನನ್ ಹಿಂದೆನೆ ಬಂದ್ರೆ ಆಮೇಲೆ ನಿಮ್ ಗತಿ ಏನು, ನಿಮಗ್ ಬೇಜಾರಾಗಲ್ವಾ ಅಂತ ಈ ಕಡೆ ಸಿದ್ದು ಕಾಲೆಳಿತಿರ್ತಾರೆ. ಅಯ್ಯೋ ಇಲ್ಲಪ್ಪ, ನನ್ಗೇನ್ ಬೇಜಾರು, ಆತರ ಎಲ್ಲ ಏನಿಲ್ಲಪ್ಪ ಅಂತ ಈ ಕಡೆ ಶಾರದಾ ನಾಚ್ಕೊಂಡು ನಾಚಿ ನೀರ್ ಹಾಕ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಅಷ್ಟ್ರಲ್ಲಿ ಈ ಕಡೆ ಸಡನ್ ಆಗಿ ಸಿದ್ದು ಅವರು ಶಾರದನ್ ಹತ್ರ ಹೋಗ್ತಾರೆ. ಈ ಕಡೆ ಶಾರದಾ ಬೇರೆ ಏನೋ ಅನ್ಕೊಂಡು ಈ ಕಡೆ ಸಿದ್ದು ಅವರು ಮುದ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾಚ್ಕೊಂಡು ನಾಚ್ಕೊಂಡು ಗೋಡೆ ಕಡೆ ಹೋಗ್ತಿರ್ತಾಳೆ, ಒಂದೊಂದೇ ಹೆಜ್ಜೆ ಇಟ್ಕೊಂಡು. ಆದ್ರೆ ಈ ಕಡೆ ಸಿದ್ದು ಮಾತ್ರ ಅವಳಿಗೊಂದು ಅಂದ್ರೆ ಶಾರದಂಗೆ ಒಂದು ಹಸಿರು ಬಳೆ ಅಂದ್ರೆ ತುಂಬಾನೇ ಇಷ್ಟ. ನಾರ್ಮಲ್ ಆಗಿರುವಂತ ಒಂದು ಹಸಿರು ಬಳೆ ತಗೊಂಡ್ ಹೋಗಿರ್ತಾರೆ. ಅದನ್ನ ಶಾರದಂಗೆ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಹಿಂದ್ಗಡೆ ಕೈಯಿಂದ ಒಂದು ಬಳೆನ ತಗೊಂಡ್ ಹೋಗ್ತಿರ್ತಾರೆ. ಆದ್ರೆ ಏನಕ್ಕೆ ಹತ್ರ ಬರ್ತಿದ್ದಾರೆ ಅಂತ ಭಯ ಪಡ್ಕೊಂಡು ಈ ಕಡೆ ಶಾರದಾ ಹಿಂದೆ ಹಿಂದೆ ಹೋಗ್ತಿರುವಾಗ ಕಣ್ ಮುಚ್ಕೊಂಡ್ ಬಿಡ್ತಾಳೆ. ಶಾರದ್ರೆ ಕಣ್ ಬಿಡಿ, ನಾನೇನೋ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದಾಗ ಶಾರದಾ ನಿಧಾನವಾಗಿ ಕಣ್ ಬಿಡ್ತಾಳೆ. ಕಣ್ ಬಿಟ್ ನೋಡಿದಾಗ ಸಿದ್ದು ಕೈನಲ್ಲಿರುವಂತ ಹಸಿರು ಬಳೆನ ನೋಡ್ಬಿಟ್ಟು ಶಾರದನ ಮುಖದಲ್ಲಿ ಒಂದು ನಗು ಬರತ್ತೆ. ಶಾರದವ್ರೆ, ನಿಮ್ಗೋಸ್ಕರ ನಾನು ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದಾಗ ಶಾರದವರು ತುಂಬಾ ಒಂದು ಸ್ಮೈಲ್ ಬರತ್ತಲ್ಲ, ಅಲ್ಲೇ ಗೊತ್ತಾಗತ್ತೆ ಶಾರದಂಗೆ ಈ ಒಂದು ಹಸಿರು ಬಳೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು. ಇನ್ನೇನು ಹಸಿರು ಬಳೆನ ಕೈನಲ್ಲಿ ಕೊಡಕ್ ಹೋದಾಗ ಅವಳು ಕೈನ ತೋರಿಸ್ತಾಳೆ, ಏನು ಕೂಡ ಮಾತಾಡಲ್ಲ, ಒಂದು ಮುಗ್ಧತೆಯಿಂದ ಕೈನ ತೋರಿಸ್ತಾಳೆ. ಅಂದ್ರೆ ಸಿದ್ದು ಕೈಯಿಂದ ಆ ಒಂದು ಬಳೆ ತೊಡಸ್ಕೋಬೇಕು ಅನ್ನೋ ಆಸೆ ಆಗಿರುತ್ತೆ. ಅವ್ ಮೌನವಾಗಿ ಕೈನ ಕೊಡ್ತಾಳೆ. ಆ ಕೈನ ನೋಡ್ಬಿಟ್ಟು ನಾನೇ ತೊಡಸ್ಬೇಕು ಅನ್ನೋ ಉದ್ದೇಶದಿಂದ ಕೈನ ಶಾರದವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಿದ್ದುನೇ ತನ್ನ ಕೈಯಾರೆಯಿಂದ ಈ ಕಡೆ ಶಾರದಂಗೆ ಬಳೆ ಕೂಡ ತೊಡಸ್ತಾರೆ. ಬಳೆ ತೊಡಸದ್ಮೇಲೆ ಈ ಕಡೆ ಶಾರದಾ ಕೂಡ ಎರಡು ಕೈಯನ್ನ ಸಿದ್ದು ಮುಂದೆ ಇಡ್ತಾರೆ. ತುಂಬಾ ಖುಷಿಯಾಗಿ ಒಂದು ಬಳೆ ಸೌಂಡ್ ಅನ್ನ ಕೂಡ ಮಾಡ್ತಾಳೆ. ಈ ಕಡೆ ಸಿದ್ದು ಅಂತೂ ಅಲ್ಲೇ ಮುಳುಗೋಗ್ಬಿಡ್ತಾನೆ ಶಾರದಾ ಪ್ರೀತಿನಲ್ಲಿ ಅಂತಾನೆ ಹೇಳ್ಬೋದು. ಶಾರದಾ ಕೂಡ ಸಿದ್ದು ಮೇಲೆ ಅಪಾರ ಪ್ರೀತಿ ಇಟ್ಕೊಂಡಿರ್ತಾಳೆ. ಒಟ್ಟಾರೆಯಾಗಿ ಇಬ್ರು ಕೂಡ ತುಂಬಾ ಪ್ರೀತಿಯಿಂದ ನಾಚಿ ನೀರಾಗ್ತಿರ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲ ಶಾರದವ್ರೆ, ನೀವೇನು ಇಲ್ಲೇ ಇರ್ತೀರಾ ಅಥವಾ ರೆಸ್ಟೋರೆಂಟ್ ಬರೋ ಪ್ಲಾನ್ ಏನಾದ್ರು ಇದೆಯಾ? ಇವತ್ತು ರೆಸ್ಟೋರೆಂಟ್ ಗೆ ರಜೆ ಹಾಕಣ್ವಾ, ನಾವಿಬ್ರು ಸಪರೇಟ್ ಆಗಿ ಮನೇಲೆ ಇರೋಣವಾ ಪ್ರೀತಿ ಮಾಡ್ಕೊಂಡು ಅಂತ ಈ ಕಡೆ ಸಿದ್ದು ಹೇಳಿದಾಗ ಈ ಕಡೆ ಇಲ್ಲ ಇಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ರೇಗ್ತಿರ್ತಾಳೆ. ನಾಚಿ ಒಂದು ರೇಗ್ತಿರ್ತಾಳೆ. ರೆಸ್ಟೋರೆಂಟ್ ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಈ ಕಡೆ ತಾತ ಮಾತ್ರ ರೋಹನ್ ತಂದೆ ತಾಯಿ ಜೊತೆ ಇದಾರಲ್ಲ, ಆ ರೋಹನ್ ತಂದೆ ತಾಯಿ ಈ ಕಡೆ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರೆ. ಈ ಕಡೆ ಶಿವರಾಮಯ್ಯ ಅಂದ್ರೆ ತಾತ ಅವರು ಆ ಕಡೆ ರೋಹನ್ ತಂದೆ ತಾಯಿಗೆ ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಆ ರೋಹನ್ ಈ ಕಡೆ ಜ್ಯೋತಿಕನ್ಗೆ ತಂದ್ಕೋಬೇಕು ಅನ್ನೋ ಒಂದು ಆಸೆ ಆಗಿರುತ್ತೆ. ಸುಮಿತ್ರಾ ಅವ್ರು ಕೂಡ ಅದೇ ತರ ಆಸೆ ಪಟ್ಟಿರ್ತಾರೆ. ಹಾಗಾಗಿ ಆ ಒಂದು ರೋಹನ್ ತಂದೆ ತಾಯಿ ಜೊತೆ ಈ ಕಡೆ ತಾತ ಕೂಡ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ದಶರಥ ಮತ್ತೆ ಸುಮಿತ್ರಾ ಕೂಡ ಬರ್ತಾರೆ. ಯಾರತ್ರ ಮಾತಾಡ್ತಿದ್ದೀರಪ್ಪ ಇಷ್ಟೊಂದು ಕ್ಲೋಸ್ ಆಗಿ ಅಂತ ಹೇಳಿದಾಗ ಈ ತರ ರೋಹನ್ ತಂದೆ ತಾಯಿ ಜೊತೆ ಮಾತಾಡ್ತಿದ್ದೆ ಅಂತ ಈ ಕಡೆ ತಾತ ಕೂಡ ಹೇಳ್ತಾರೆ. ತಾತ ಆಲ್ರೆಡಿ ಜ್ಯೋತಿಕನ ಒಂದು ಅವರ ಫ್ರೆಂಡ್ಸ್ ಆದಂತಹ ಒಂದು ರೋಹನ್ಗೆ ಕೊಟ್ಟು ಮದ್ವೆ ಮಾಡೋ ವಿಚಾರ ಕೂಡ ಈ ಕಡೆ ತಾತ ಹೇಳಿರ್ತಾರೆ. ಹಾಗಾಗಿ ಅವರು ಕೂಡ ಆ ಒಂದು ರೋಹನ್ ಅಪ್ಪ ಅಮ್ಮ ಕೂಡ ಖುಷಿ ಪಡ್ತಿರ್ತಾರೆ. ಯಾಕಂದ್ರೆ ಶಿವರಾಮ್ ಅಂತ ಒಂದು ಫ್ಯಾಮಿಲಿನ ಪಡೆಯೋದಕ್ಕೆ ಅವರು ಕೂಡ ಅದೃಷ್ಟ ಮಾಡಿರ್ತಾರೆ. ಆದ್ರೆ ಈ ಕಡೆ ರೋಹನ್ ಒಂದು ಫ್ರಾಡ್ ಅನ್ನೋದು ಅವ್ರ ಅಪ್ಪ ಅಮ್ಮಂಗೂ ಕೂಡ ಗೊತ್ತಿರಲ್ಲ. ಈ ಕಡೆ ಶಾರದಂಗೆ ಕೂಡ ಗೊತ್ತಿರುತ್ತೆ. ಮುಂದೆ ಏನಾಗುತ್ತೆ ಅಂತ ಎಲ್ಲ ಕಾದು ನೋಡ್ಬೇಕಾಗುತ್ತೆ. ಸದ್ಯದಲ್ಲಿ ಈ ಕಡೆ ರೋಹನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಾತ ಕೂಡ ಡಿಸೈಡ್ ಆಗಿರ್ತಾರೆ. ಈ ಕಡೆ ಸುಮಿತ್ರಾ ಮತ್ತೆ ದಶರಥ ಕೂಡ ಬಂದು ತಾತನ ಕೇಳಿದಾಗ ಓಕೆ ಅಂತ ಹೇಳ್ತಾರೆ. ಸೊ ಈ ಕಡೆ ಜ್ಯೋತಿಕಾ ಅಂತ ಹೇಳ್ಬಿಟ್ಟು ಜ್ಯೋತಿಕನ ಕೂಡ ಕರೀತಾರೆ. ಏನ್ ತಾತ ಅಂತ ಈ ಕಡೆ ಜ್ಯೋತಿಕಾ ಕೂಡ ಬರ್ತಾಳೆ. ಜ್ಯೋತಿಕನ್ ಹಿಂದೆ ಅವಳು ಬಾಲ ಇದ್ದಾಳಲ್ಲ ಪಾರಿಜಾತ, ಅವಳು ಕೂಡ ಬರ್ತಾಳೆ. ಆಗ ಈ ಕಡೆ ಜ್ಯೋತಿಕಾ ಏನ್ ತಾತ ಅಂತ ಹೇಳಿದಾಗ ರೋಹನ್ ಅಪ್ಪ ಅಮ್ಮನ್ ಜೊತೆ ಮಾತಾಡಿದೆ, ರೋಹನ್ ನಿನ್ನ ಮೀಟ್ ಮಾಡ್ಬೇಕಂತೆ, ಏನು ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಕೂಡ ಹೇಳ್ತಿರ್ತಾರೆ. ನನ್ಗೆ ಆ ರೋಹನ್ ಜೊತೆ ನಿನ್ನ ಕೊಟ್ಟಿ ಮದ್ವೆ ಮಾಡ್ಬೇಕು ಅಂತ ನನಗ್ ಅನಿಸ್ತಿದೆ. ನೀನ್ ಒಂದ್ಸಲ ರೋಹನ್ ಜೊತೆ ಮಾತಾಡು, ನಿನ್ಗೆ ಅವನ್ ಜೊತೆ ಇಷ್ಟ ಆದ್ರೆ ಮಾತ್ರ ನಿನ್ಗೆ ಅವನ್ಗೆ ನಿನ್ನನ್ನ ಕೊಟ್ಟು ಮದ್ವೆ ಮಾಡ್ತೀನಿ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಓಕೆ ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಹೇಳ್ತಿರುವಾಗ ಈ ಕಡೆ ಜ್ಯೋತಿಕಾ ಏನು ಕೂಡ ಮಾತಾಡ್ತಿರಲ್ಲ. ಸರಿ ಆಯ್ತು ತಾತ ಅಂತ ಎಲ್ಲದಕ್ಕೂ ಕೂಡ ಒಪ್ಪತಾಳೆ. ಆಗ ಈ ಕಡೆ ಸುಮಿತ್ರಾ ಮತ್ತೆ ದಶರಥಕ್ಕೂ ಕೂಡ ಖುಷಿ ಆಗತ್ತೆ. ತಾತನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ.
ಈ ಕಡೆ ಜ್ಯೋತಿಕನ್ಗೆ ಮನೆಯವ್ರ ಖುಷಿನೂ ಬೇಕಾಗಿಲ್ಲ, ತನ್ನ ಖುಷಿನೂ ಬೇಕಾಗಿಲ್ಲ. ಒಟ್ಟಾರೆಯಾಗಿ ಅವಳಿಗೆ ಬೇಕಾಗಿರೋದು ಆಸ್ತಿ ಅಷ್ಟೇನೆ. ಆಸ್ತಿಗೋಸ್ಕರ ರೋಹನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿರ್ತಾಳೆ. ರೋಹನ್ ಬ್ಯಾಕ್ ಗ್ರೌಂಡ್ ಗೊತ್ತಿರಲ್ಲ, ರೋಹನ್ ಒಬ್ಬ ಫ್ರಾಡ್ ಅಂತ ಗೊತ್ತಿರಲ್ಲ, ರೋಹನ್ ಸುಮಾರು ಜನ ಹುಡುಗಿಯರಿಗೆ ಮೋಸ ಮಾಡಿರ್ತಾನೆ ಅನ್ನೋದು ಯಾವ ವಿಚಾರನೂ ಕೂಡ ಗೊತ್ತಿರಲ್ಲ. ಬಟ್ ಈ ವಿಚಾರ ಎಲ್ಲ ಕೂಡ ಶಾರದಂಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವತ್ತಿನ ದಿನ ಆ ರೋಹನ್ ಒಂದು ಹುಡುಗಿ ಜೊತೆ ಫ್ರಾಡ್ ಮಾಡಿರೋದು ಕಣ್ಣಾರೆ ನೋಡಿದಾಳೆ. ಹಾಗಾಗಿ ಎಲ್ಲ ಕೂಡ ಶಾರದಂಗೆ ಗೊತ್ತಾಗಿರುತ್ತೆ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ. ಸದ್ಯದಲ್ಲಿ ಈ ಒಂದು ವಿಷಯ ನಡೀತಿರುತ್ತೆ. ಒಟ್ಟಾರೆಯಾಗಿ ಈ ಕಡೆ ತಾತ ಬಂದ್ಬಿಟ್ಟು ಜ್ಯೋತಿಕಂಗೆ ಆ ರೋಹನ್ನ ಮೀಟ್ ಮಾಡಿ ಮಾತಾಡ್ಕೊಂಡು ಪರ್ಸನಲ್ ಆಗಿ ಮಾತಾಡೋದಕ್ಕೆ ಆಸೆ ಪಡ್ತಿದ್ದಾನೆ. ಪರ್ಸನಲ್ ಆಗಿ ಮಾತಾಡ್ಕೊಂಡು ಬಾ ಅಂತ ಹೇಳಿದಾಗ ಸರಿ ಆಯ್ತು ತಾತ ಅಂತ ಹೇಳಿ ಈ ಕಡೆ ಒಪ್ಕೋತಾಳೆ. ಇನ್ನೇನು ಜ್ಯೋತಿಕಾ ನಾನು ಒಬ್ಳೆ ಹೋಗಿ ಮಾತಾಡ್ಬೇಕಾ ತಾತ ಅಂತ ಹೇಳಿದಾಗ ಈ ಕಡೆ ಪಾರಿಜಾತ ಇದ್ದವಳು ಅವಳೊಬ್ಳೆ ಯಾಕೆ ಗೋಲ್ಡಿಗೆ ಬೇಜಾರಾಗುತ್ತೆ, ನಾನು ಕೂಡ ಹೋಗ್ತೀನಿ ಅಂದಾಗ ನಿಂಗೆ ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ವಾ, ಏನಕ್ ನೀನ್ ಹೋಗ್ತೀಯಾ, ಅಯ್ಯೋ ವಯಸ್ಸಿಗೆ ಮೀರಿದ್ದು ಮಾತಾಡ್ತೀಯಲ್ಲ ಹಾಗೆ ಹೇಗೆ ಅಂತ ಈ ಕಡೆ ತಾತ ಕೂಡ ತನ್ನ ಹೆಂಡತಿಯಾದಂತ ಪಾರಿಜಾತನ್ಗೆ ಬೈತಿರ್ತಾರೆ. ಒಟ್ಟಾರೆಯಾಗಿ ಸರಿ ತಾತ ನಾನು ರೋಹನ್ನ ಮೀಟ್ ಮಾಡ್ತೀನಿ ಅಂತ ಒಪ್ಕೊಂತಾಳೆ. ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾರೆ. ಈ ಕಡೆ ಸುಮಿತ್ರಾ ಬಂದ್ಬಿಟ್ಟು ಜ್ಯೋತಿಕನ್ ಹತ್ರ ನೋಡು ಬಂಗಾರಿ, ಒಂದ್ಸಲ ಹೋಗಿ ರೋಹನ್ ಹತ್ರ ಮಾತಾಡು. ಅವನ ಗುಣ ನಡತೆ ಇಷ್ಟ ಆದ್ರೆ ಮಾತ್ರ ಒಪ್ಕೋ. ನಾವ್ ಯಾರು ಕೂಡ ನಿನ್ಗೆ ಒತ್ತಾಯ ಮಾಡಲ್ಲ. ಅವ್ನ್ ಇಷ್ಟ ಆಗಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಬೇರೆ ಇನ್ನೊಂದ್ ಸಂಬಂಧ ನೋಡಿದ್ರೆ ಆಯ್ತು. ಒಟ್ಟಾರೆಯಾಗಿ ನೀನು ಮದ್ವೆಗೆ ಒಪ್ಕೊಂಡಿದ್ದಿಲ್ಲ ಅಷ್ಟೇ ನಮ್ಗೆ ಖುಷಿ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರಾ ಕೂಡ ಒಂದು ಜ್ಯೋತಿಕಂಗೆ ಮುದ್ ಮಾಡಿ ಹೇಳ್ತಿರ್ತಾರೆ. ಆದ್ರೆ ಈ ಕಡೆ ದಶರಥನ್ಗೆ ಒಂದರ ಟೆನ್ಷನ್ ಆಗ್ತಿರತ್ತೆ. ಯಾಕಂದ್ರೆ ಎಲ್ಲಾದ್ರೂ ಅಪ್ಪಿತಪ್ಪಿ ಜ್ಯೋತಿಕಾ ಈ ಮದ್ವೆನೂ ಕೂಡ ರಿಜೆಕ್ಟ್ ಮಾಡ್ಬಿಟ್ರೆ ಮತ್ತೆ ಇಲ್ಲೇ ಉಳ್ಕೋತಾಳಲ್ಲಪ್ಪ, ಇವಳು ಮೊದ್ಲೇ ದೊಡ್ಡ ಕ್ರಿಮಿನಲ್ ಹಾಗೆ ಹೀಗೆ ಅಂತ ದಶರಥನ್ಗೆ ಒಟ್ಟಾರೆಯಾಗಿ ದಶರಥನ್ಗೆ ಜ್ಯೋತಿಕನ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಒಟ್ನಲ್ಲಿ ಇವಳನ್ನ ಮದ್ವೆ ಮಾಡಿ ಮನೆಯಿಂದ ಸಾಗಾಕ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ತನ್ನ ಸ್ವಂತ ಹೆತ್ತು ಮಗಳಲ್ಲ ಅನ್ನೋದು ಗೊತ್ತಿರೋದ್ರಿಂದ ಇವಳು ಮತ್ತೆ ಸಿದ್ದು ಮತ್ತೆ ಶಾರದಂಗೆ ತುಂಬಾ ತೊಂದರೆ ಕೊಡ್ತಿರೋದ್ರಿಂದ ಇವಳನ್ನ ಹೇಗಾದ್ರೂ ಮಾಡಿ ಮದ್ವೆ ಮಾಡಿ ಆಚೆ ಕಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಆಗಿರುತ್ತೆ. ಹಾಗಾಗಿ ದಶರಥ ಕೂಡ ಅವ್ರನ್ನ ಒಂದು ರೋಹನ್ನ ಪರ್ಸನಲ್ ಆಗಿ ಮೀಟ್ ಮಾಡೋದಕ್ಕೆ ಹೇಳ್ತಿರ್ತಾರೆ. ಅವರು ಕೂಡ ಪ್ರೀತಿಯಿಂದ ಒಂದು ಜ್ಯೋತಿಕಂಗೆ ಕನ್ವಿನ್ಸ್ ಮಾಡೋದಕ್ಕೆ ಕೂಡ ಸುಮಿತ್ರನ್ ಜೊತೆಗೆ ದಶರಥ ಕೂಡ ಕನ್ವಿನ್ಸ್ ಮಾಡ್ತಿರ್ತಾರೆ. ಸರಿ ಆಯ್ತು ಅಪ್ಪ ನಾನು ಮೀಟ್ ಮಾಡ್ತೀನಿ ಅಂತ ಕೂಡ ಈ ಕಡೆ ಜ್ಯೋತಿಕ ಕೂಡ ಒಪ್ಕೋತಾಳೆ. ತಾತನ್ಗೂ ಕೂಡ ಖುಷಿ ಆಗತ್ತೆ, ಸುಮಿತ್ರಾ ಎಲ್ಲಿಗೂ ಕೂಡ ಖುಷಿ ಆಗತ್ತೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಇನ್ನೊಂದ್ ಕಡೆ ಶಾರದಾ ರೆಸ್ಟೋರೆಂಟ್ ಗೆ ಹೋಗಿರ್ತಾರೆ. ರೆಸ್ಟೋರೆಂಟ್ ಅಲ್ಲಿ ಒಂದು ಅಡಿಗೆನ ಮಾಡ್ತಿರ್ತಾರೆ. ಇವತ್ತೊಂದು ಉಪ್ಪಿಟ್ಟು, ಒಂದು ಸ್ಪೆಷಲ್ ಉಪ್ಪಿಟ್ಟು ಒಂದು ರೆಸಿಪಿನ ಮಾಡ್ತಿರ್ತಾರೆ. ಅಲ್ಲಿರುವಂತ ಶೆಫ್ ಗಳೆಲ್ಲ ಕೂಡ ಶಾರದಾ ಮಾಡ್ತಿರುವಂತ ಉಪ್ಪಿಟ್ಟನ್ನ ಕೂಡ ಕಣ್ ಬಿಡ್ಕೊಂಡು ನೋಡ್ತಿರ್ತಾರೆ. ಅಲ್ಲಿಗೆ ಸಿದ್ದು ಕೂಡ ಬರ್ತಾರೆ. ಶಾರದಾ ಅವ್ರೆ ಏನ್ ಮಾಡ್ತಿದ್ರ ನೀವು ಇಲ್ಲಿ, ಇಷ್ಟೊಂದ್ ಜನ ಮಾಡೋದಿಕ್ಕೆ ಜನ ಇದಾರೆ, ನೀವ್ ಯಾಕೆ ಮಾಡ್ತಿದ್ರ ಅಂದಾಗ, ಅಯ್ಯೋ ಸರ್ ಹಾಗೆಲ್ಲ ಏನಿಲ್ಲ, ನನ್ಗೆ ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ. ನನ್ಗೆ ಅಡ್ಗೆ ಮಾಡೋದ್ರಲ್ಲಿ ಬೇಸರ ಏನು ಇಲ್ಲ ಸರ್. ನನ್ಗೇನಾದ್ರೂ ಅಡ್ಗೆ ಮಾಡೋದ್ ಮಿಸ್ ಆಗ್ಬಿಟ್ರೆ ಕೆಲವರು ತನ್ನ ಹೆತ್ ಮಕ್ಳನ್ನ ಕಳ್ಕೊಂಡವ್ರು ಅಂತ ಫೀಲ್ ಆಗುತ್ತಲ್ಲ, ನನ್ಗೆ ಅದೇ ತರ ಫೀಲ್ ಆಗುತ್ತೆ ಸರ್. ಹಾಗಾಗಿ ನಾನು ಅಡ್ಗೆ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಈ ಕಡೆ ಶಾರದವ್ರು ಕೂಡ ಅಡ್ಗೆ ಮಾಡ್ತಾ ಹೇಳ್ತಿರ್ತಾರೆ. ಈ ಕಡೆ ಸಿದ್ದು ಅವ್ರಿಗೆ ಒಂದೇ ಪ್ರಾಬ್ಲಮ್, ಸದಾ ಶಾರದವರು ಸಿದ್ದು ಕಣ್ಮುಂದೆನೆ ಇರ್ಬೇಕು. ಇಲ್ಲಿ ಅಷ್ಟೊಂದ್ ಜನ ಆಳು ಕಾಳು ಈ ಒಂದು ರೆಸ್ಟೋರೆಂಟ್ ಅಲ್ಲಿ ಶೆಫ್ ಎಲ್ಲ ಇದಾರೆ. ಆದ್ರೂ ಕೂಡ ಶಾರದವರು ಅಡಿಗೆ ಮನೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಸಿದ್ದು ಅವರು ಒಂಥರ ಶಾರದನ ಮಿಸ್ ಮಾಡ್ಕೊಂಡು ಅಡಿಗೆ ಮನೆಗೆ ಬರ್ತಾರೆ. ಈ ಕಡೆ ಸಿದ್ದು ಅವರು ಹಾಗೆ ಹೀಗೆ ಅಂತ ಹೇಳ್ತಿದ್ರು ಕೂಡ ಸರ್ ಆಚೆ ಹೋಗಿ ನಾನೆಲ್ಲ ಸ್ವಲ್ಪ ಕೆಲಸ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಕೂಡ ಆಚೆ ಹೋಗಿ ಸರ್ ಅಂದಾಗ ಅವ್ನು ಆಚೆ ಹೋದ್ರೆ ನೀವು ನನ್ ಕಣ್ಣಿಗೆ ಕಾಣಿಸಲ್ವಲ್ಲ ಶಾರದವ್ರೆ, ನೀವು ನನ್ ಕಣ್ಮುಂದೆನೆ ಇರ್ಬೇಕು, ಬನ್ನಿ ಶಾರದವ್ರೆ ಅಂತ ಹೇಳಿದಾಗ ಈ ಕಡೆ ಸೌಟನ್ನ ಕೂಡ ತೋರಿಸ್ತಾಳೆ. ಹೊಡಿತೀನಿ ಅನ್ನೋ ತರ ಈ ಕಡೆ ಶಾರದಾ ಆತರ ಸಿಗ್ನಲ್ ತೋರಿಸಿದಾಗ ಈ ಕಡೆ ವಿಧಿಯರೆಲ್ಲ ಸಿದ್ದು ಇನ್ನೇನು ಆಚೆ ಹೋಗ್ಬೇಕು ಅನ್ನಷ್ಟಲ್ಲಿ ಅಲ್ಲಿ ಒಬ್ರು ಸರ್ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಒಂದು ರೆಸ್ಟೋರೆಂಟ್ ನ ಮೇನ್ ಓನರ್ ಯಾರಾಗಿರ್ತಾರಲ್ವಾ ಅವರು ಬರ್ತಾರೆ. ಸಿದ್ದು ಅಂತ ಹೇಳ್ಬಿಟ್ಟು, ಸಿದ್ದು ಸರ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಅವ ಒಂದು ಓನರ್ ನ ನೋಡ್ಬಿಟ್ಟು ಈ ಕಡೆ ಸಿದ್ದು ಮತ್ತೆ ಶಾರದಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಸಿದ್ದು ಓಡ್ಕೊಂಡ್ ಬರ್ತಾನೆ. ಅದಾದ ನಂತರ ಈ ಕಡೆ ಸಿದ್ದು ಮತ್ತೆ ಶಾರದನ ಹೋಟೆಲ್ಗೆ ಇತ್ತೀಚೆಗೆ ತುಂಬಾ ಜನ ಒಂದು ಒಳ್ಳೆ ಕಮೆಂಟ್ ಕೊಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಳ್ಳೆ ರಿವ್ಯೂ ಬರ್ತಿದೆ. ಅಂಡ್ ಸಿದ್ದು ಮತ್ತೆ ಶಾರದಾ ಮಾಡ್ತಿರುವಂತ ಅಡಿಗೆಗೆ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ರಿವ್ಯೂ ಬಂದಿರೋದನ್ನ ನೋಡ್ಬಿಟ್ಟು ಆ ಒಂದು ರೆಸ್ಟೋರೆಂಟ್ ನ ಓನರ್ ಯಾರು ಇರ್ತಾರಲ್ವಾ ಅವರು ಬಂದ್ಬಿಟ್ಟು ಖುಷಿಯಾಗಿ ಬಂದು ಈ ಕಡೆ ಸಿದ್ದು ಮತ್ತೆ ಶಾರದಾ ಅವ್ರಿಗೆ ಎಲ್ಲ ಕೂಡ ಹೇಳ್ತಿರ್ತಾರೆ. ಮತ್ತೆ ಅಲ್ಲಿ ಒಂದು ಮೆನು ಕೂಡ ಹಾಕಿರ್ತಾರೆ. ಆ ಎಲ್ಲ ಒಂದು ಮೆನುವನ್ನ ನೋಡ್ಬಿಟ್ಟು ಈ ಕಡೆ ಓನರ್ ತುಂಬಾನೇ ಈ ಒಂದು ರೆಸ್ಟೋರೆಂಟ್ ನ ಇಂಪ್ರೂವ್ ಮಾಡ್ಬೇಕು ಅಂತ ತುಂಬಾ ಕನ್ಸ್ ಕಂಡಿರ್ತಾರೆ. ಹಾಗಾಗಿ ಈ ಕಡೆ ಸಿದ್ದು ಮತ್ತೆ ಶಾರದಾ ಮಾಡುವಂತ ಅಡಿಗೆನ ತಿಂದ್ಬಿಟ್ಟು ಜನಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಿರೋದನ್ನ ಈ ಓನರ್ ಎಲ್ಲ ನೋಡ್ಬಿಟ್ಟು ಈ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಟೇಸ್ಟ್ ಅನ್ನ ಮಾಡೋದಕ್ಕೆ ಬಂದಿರ್ತಾರೆ. ಹಾಗೇನೆ ಎಲ್ಲರಿಗೂ ಕೂಡ ಬಂದು ಸಿದ್ದು ಮತ್ತೆ ಶಾರದನ ಕೂಡ ಮಾತಾಡಿಸ್ತಾರೆ. ಹಾಗೇನೆ ಟಿಫನ್ ಗೆ ಅಂತ ಕುತ್ಕೋತಾರೆ. ಇವಳು ಮಾಡಿರುವಂತ ಅಂದ್ರೆ ಶಾರದಾ ಮಾಡಿರುವಂತ ಒಂದು ಟಿಫನ್ ಕೊಡ್ತಾರೆ. ಒಂದು ಸ್ಪೆಷಲ್ ಉಪ್ಪಿಟ್ಟಾಗಿರುತ್ತೆ. ಅದನ್ನ ತಿಂದ್ಬಿಟ್ಟು ಕಳ್ದೋಗ್ಬಿಡ್ತಾರೆ, ಸಿಕ್ಕಾಪಟ್ಟೆ ಟೇಸ್ಟಿ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೇನೆ ಅಲ್ಲಿ ಸಿದ್ದು ಡೈಲಿ ಒಂದು ಬೋರ್ಡ್ ಹಾಕಿರ್ತಾನೆ. ಆ ಒಂದು ಬೋರ್ಡ್ ಅನ್ನ ಕೂಡ ನೋಡ್ಬಿಟ್ಟು ಅಂದ್ರೆ ಡೈಲಿ ಒಂದು ಒಳ್ಳೆ ಕಸ್ಟಮರ್ಸ್ ಗೆ ಒಂದು ಒಳ್ಳೆ ಸಂದೇಶವನ್ನ ಕೊಡುವಂತದ್ದಾಗಿರ್ಬೋದು. ಹಾಗೇನೆ ಅವರು ಒಂದು ತಿಂದ್ಬಿಟ್ಟು ಏನೋ ಒಂದು ರಿವ್ಯೂ ಕೊಡ್ಬೇಕು, ಏನು ಅನಿಸಿಕೆ ಅಂತ ಹೇಳ್ಬೇಕು, ಅದನ್ನೆಲ್ಲ ಬರ್ದ್ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಒಂದು ಬೋರ್ಡ್ ಅನ್ನ ಹಾಕಿರ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಈ ಕಡೆ ಓನರ್ಗೆ
ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಇಂಪ್ರೆಸ್ ಆಗ್ಬಿಡ್ತಾರೆ ಶಾರದಾ ಮತ್ತೆ ಶಾರದಾ ಮಾಡಿರುವಂತ ಅಡಿಗೆನ ತಿಂದ್ಬಿಟ್ಟು ಅಂದ್ರೆ ಟಿಫನ್ ತಿಂದ್ಬಿಟ್ಟು ಮೊದ್ಲೇ ಕಳ್ದೋಗಿರ್ತಾರೆ. ಹಾಗಾಗಿ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ. ಒಂದು ಹಲವಾರು ವರ್ಷದಿಂದ ಈ ಒಂದು ಹೋಟೆಲ್‌ಗೆ ಒಂದು ಕೆಟ್ಟ ಹೆಸರು ಬಂದಿರೋದ್ರಿಂದ ಈಗ ಸಿದ್ದು ಮತ್ತೆ ಶಾರದಾ ನಡೆಸಿರುವಂತಹ ರೆಸ್ಟೋರೆಂಟ್ ತುಂಬಾ ಒಳ್ಳೆ ಹೆಸರು ಪಡ್ಕೊಂಡಿದೆ ಅಂತ ಗೊತ್ತಾದಾಗ ಈ ಒಂದು ರೆಸ್ಟೋರೆಂಟ್ ಓನರ್‌ಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಹಾಗೇನೆ ತುಂಬಾ ಅಪ್ರಿಶಿಯೇಟ್ ಕೂಡ ಮಾಡ್ತಾರೆ. ಶಾರದಾ ಕೂಡ ಅನ್ನೋದು ಅಷ್ಟು ಮಾತಾಡ್ತಾರೆ. ಮತ್ತೆ ಏನೇ ಕೂಡ ಮುಂದೆ ಸಹಾಯ ಬೇಕಾದ್ರೂ ಕೂಡ ಸಿದ್ದು ಮತ್ತೆ ಶಾರದಾಗೆ ನನ್ನ ಸಹಾಯ ಕೇಳಿ ಅಂತ ಆ ರೆಸ್ಟೋರೆಂಟ್ ಓನರ್ ಕೂಡ ಹೇಳ್ತಾರೆ. ಅಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗುತ್ತೆ. ಅದಾದ ನಂತರ ಇನ್ನೊಂದ್ ಕಡೆ ಈ ತಾತನ್ ಮನೆಯಲ್ಲಿ ಜ್ಯೋತಿಕಾ ಅಂತ ಹೇಳ್ಬಿಟ್ಟು ಜೋರಾಗಿ ಕೋಪ ಮಾಡ್ಕೊಂಡು ತಾತ ಈ ಕಡೆ ಜ್ಯೋತಿಕನ್ನ ಕರೀತಿರ್ತಾರೆ. ಈ ಕಡೆ ಅದ್ನೋ ಬಿದ್ನೋ ಅಂತ ಎಲ್ರು ಕೂಡ ದಶರಥ ಆಗಿರ್ಬೋದು, ಸುಮಿತ್ರಾ, ವಿಮಲ, ಮುರಳಿ ಮತ್ತೆ ಜ್ಯೋತಿಕಾ, ಪಾರಿಜಾತ ಎಲ್ರು ಕೂಡ ಓಡ್ಕೊಂಡ್ ಬರ್ತಾರೆ. ಈ ಕಡೆ ತಾತ ಮಾತ್ರ ಜ್ಯೋತಿಕಾ ಅಂತ ಕಿರ್ತಿರುವಾಗ ಈ ಕಡೆ ಜ್ಯೋತಿಕಾ ಕೂಡ ಬರ್ತಾಳೆ. ಯಾಕಂತ ಹೇಳಿದ್ರೆ ರೋಹನ್ನ ಮೀಟ್ ಮಾಡ್ಬೇಕು ಅಂತ ಈ ಕಡೆ ತಾತ ಹೇಳಿರ್ತಾರೆ. ಆದ್ರೆ ರೋಹನ್ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ವೇಟ್ ಮಾಡಿರ್ತಾರೆ. ಆದ್ರೆ ಈ ಕಡೆ ಜ್ಯೋತಿಕಾ ಮಾತ್ರ ಯಾವ ಕಾರಣಕ್ಕೂ ಮೀಟ್ ಮಾಡಕ್ಕೆ ಹೋಗಿರಲ್ಲ. ಅವಳಿಗೆ ಯಾವುದೇ ಫೀಲಿಂಗ್ಸ್ ಇರಲ್ಲ. ಆಕೆಗೋಸ್ಕರ ಜಸ್ಟ್ ಮದ್ವೆ ಆಗೋದಕ್ಕೆ ಒಪ್ಕೊಂಡಿರ್ತಾಳೆ. ಮದ್ವೆ ಆಗ್ಬೇಕು ಅಷ್ಟೇನೆ ಅಂತ ಹಾಗಾಗಿ ಮೀಟ್ ಮಾಡೋದಕ್ಕೆ ಹೋಗಿರಲ್ಲ. ಇಲ್ಲಿ ತಾತ ಮೀಟ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಇವಳು ಒಪ್ಕೊಂಡಿರ್ತಾಳೆ ಆದ್ರೂ ಕೂಡ ಮೀಟ್ ಮಾಡಕ್ ಹೋಗಿರಲ್ಲ. ಹಾಗಾಗಿ ಈ ವಿಷಯ ತಾತನ್ಗೆ ಗೊತ್ತಾಗಿರುತ್ತೆ. ಹಾಗಾಗಿ ತಾತ ಕಿರ್ತಿರ್ತಾರೆ. ಅವ್ರ ಕಡೆಯಿಂದ ಒಂದು ಕಾಲ್ ಬಂದಿರುತ್ತೆ ರೋಹನ್ ತಂದೆ ತಾಯಿ ಕಡೆಯಿಂದ. ಹಾಗಾಗಿ ಜ್ಯೋತಿಕಾ ಅಂದಾಗ ಏನ್ ತಾತ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಬಂದಾಗ ಏನು ನೀನು ರೋಹನ್ನ ಮೀಟ್ ಮಾಡಕ್ ಹೋಗಿಲ್ಲ ಹಾಗೆ ಹೀಗೆ ನನ್ ಮರ್ಯಾದೆ ಕಳಿಸಿದ್ಯಾ ಹಾಗೆ ಹೀಗೆ ನಿನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಕಾಗಿತ್ತು ಹಾಗೆ ಹೀಗೆ ಅಂತ ಈ ಕಡೆ ತಾತ ಒಂದೇ ಸಮನೆ ಕಿರ್ಚಿರ್ತಾರೆ. ಆಗ ಈ ಕಡೆ ಮನೆಯವರೆಲ್ಲರೂ ಕೂಡ ಫುಲ್ಲು ಶಾಕ್ ಆಗ್ತಾರೆ. ತುಂಬಾ ಬೇಜಾರಾಗ್ತಾರೆ. ಈ ಕಡೆ ಸುಮಿತ್ರಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ಯಾಕಂದ್ರೆ ಜ್ಯೋತಿಕನ್ ಮೇಲೆ ತುಂಬಾ ಅಪಾರ ಪ್ರೀತಿ ಇಟ್ಕೊಂಡಿರ್ತಾರೆ ಈ ಕಡೆ ಸುಮಿತ್ರಾ ಅವರು. ಹಾಗಾಗಿ ಈ ಕಡೆ ರೋಹನ್ನ ಯಾಕೆ ಮೀಟ್ ಮಾಡಕ್ ಹೋಗಿಲ್ಲ ಅಂತ ಹೇಳ್ಬಿಟ್ಟು ತಾತ ಕೂಡ ಕೋಪ ಮಾಡ್ಕೋತಿರ್ತಾರೆ. ಆದ್ರೆ ಈ ಕಡೆ ಜ್ಯೋತಿಕಾ ಒಂದು ಮ್ಯಾನಿಪುಲೇಟ್ ಮಾಡ್ತಾಳೆ. ಅಂದ್ರೆ ಒಂದು ಟರ್ನ್ ಮಾಡ್ತಾಳೆ. ಒಂದು ಪ್ಲೇಟ್ ಅನ್ನ ಚೇಂಜ್ ಮಾಡ್ತಾಳೆ ಅಂತಾನೆ ಹೇಳ್ಬೋದು. ತಾತ ನಾನ್ ಯಾಕೆ ರೋಹನ್ನ ಮೀಟ್ ಮಾಡ್ಬೇಕು? ನನ್ಗೆ ಗಂಡ್ ನೋಡಿರೋದು ತಾತ. ತಾತನ ಫೈನಲ್ ಡಿಸಿಷನ್ ನಾನು ಒಪ್ಕೊಂಡಿದೀನಿ. ತಾತ ಏನ್ ಹೇಳ್ತಾರೋ ನಾನು ಅದನ್ನೇ ಮಾಡೋದು. ತಾತ ಹೇಳಿದನ್ನ ಮಾತ್ರ ನಾನು ಕೇಳ್ತೀನಿ. ನನ್ಗೆ ಪರ್ಸನಲ್ ಆಂಬಿಷನ್ ಅಂತ ಏನೂ ಇಲ್ಲ. ತಾತನ ಫೈನಲ್ ಡಿಸಿಷನ್ ಅಷ್ಟೇ ನಂದು. ತಾತ ಏನ್ ಹೇಳ್ತಾರೋ ಅದಷ್ಟೇ ನಾನ್ ಮಾಡ್ತೀನಿ. ತಾತ ಹೇಳ್ದಂಗ್ ಕೇಳ್ತೀನಿ ಅಂತ ಹೇಳ್ಬಿಡ್ತಾಳೆ. ಆಗ ಈ ಕಡೆ ತಾತನ್ಗೆ ಕೋಪ ಬಂದಿರುತ್ತಲ್ಲ ತುಂಬಾ ಕೋಪ ಬಂದಿರುತ್ತೆ. ಆಗ ಜ್ಯೋತಿಕನ ಮಾತನ್ನ ಕೇಳ್ಬಿಟ್ಟು ತಾತ ಫುಲ್ಲು ತಾಳ್ಮೆ ತಗೊಳ್ತಾರೆ. ಫುಲ್ಲು ಕೂಲ್ ಆಗ್ತಾರೆ. ಅಂದ್ರೆ ಜ್ಯೋತಿಕಾ ತಾತ ಹೇಳಿರೋ ಮಾತನ್ನೇ ನಾನ್ ಕೇಳ್ತೀನಿ. ನನ್ಗೆ ಯಾವ್ದು ಕೂಡ ಪರ್ಸನಲ್ ಆಗಿ ಒಂದು ಯಾವ್ದೇ ತರ ಆಂಬಿಷನ್ ಇಲ್ಲ ಅಂತ ಹೇಳ್ಬಿಡ್ತಾಳಲ್ವಾ. ಹಾಗಾಗಿ ತಾತನ್ಗಾಗಿರ್ಬೋದು, ದಶರಥ, ಸುಮಿತ್ರಾ, ವಿಮಲ, ಮುರಳಿಗೆ ಎಲ್ರಿಗೂ ಕೂಡ ಖುಷಿ ಆಗ್ಬಿಡತ್ತೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗುತ್ತೆ. ಅದಾದ ನಂತರ ಜ್ಯೋತಿಕಾ ಈ ಕಡೆ ರೂಮಿಗೆ ಹೋದಾಗ ಈ ಕಡೆ ಪಾರಿಜಾತ ಬಂದವಳು ಏನ್ ಗೋಲ್ಡಿ ನೀನು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಲ್ಲ ಅಂತ ಹೇಳಿದಾಗ ನೀನು ಅದಕ್ಕೆ ಸಾಥ್ ಕೊಟ್ಟಿದ್ಯಲ್ಲ ಗ್ರಾನಿ ಯು ಆರ್ ಗ್ರೇಟ್ ಅಂತ ಹೇಳ್ಬಿಟ್ಟು ಈ ಕಡೆ ಇಬ್ರು ಒಬ್ರಿಗೊಬ್ರು ಹೊಗಳ್ತಿರ್ತಾರೆ. ಒಟ್ಟಲ್ಲಿ ಇವರಿಬ್ರಿಗೂ ಕೂಡ ಅಂದ್ರೆ ಒಂದು ಪಾರಿಜಾತನ್ಗಾಗಿರ್ಬೋದು, ಜ್ಯೋತಿಕಂಗಾಗಿರ್ಬೋದು ಇಬ್ರಿಗೂ ಕೂಡ ಆಸ್ತಿ ಮೇಲೆ ವ್ಯಾಮೋಹ ಇರುತ್ತೆ. ಅಷ್ಟೇನೆ ಬೇರೆ ಏನು ಇರಲ್ಲ ಅಷ್ಟೇನೆ. ಆದ್ರೂ ಕೂಡ ಈ ಕಡೆ ಪಾರಿಜಾತ ಅವರು ಆದ್ರೂ ಕೂಡ ರೋಹನ್ನ ಮೀಟ್ ಮಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಪಾರಿಜಾತ ಅವ್ರು ಹೇಳಿದಾಗ ಅವನೇನ್ ಮೀಟ್ ಮಾಡ್ಬೇಕು ಅಂತ ಅಗತ್ಯ ಏನಿಲ್ಲ. ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಅವನ ಬಗ್ಗೆ ನಂಗೆಲ್ಲ ಗೊತ್ತಿದೆ. ಹಾಗೆ ಹೀಗೆ ಅಂತ ಹೇಳಿದಾಗ ಆದ್ರೂ ಕೂಡ ತಾತನ್ ಮಾತ್ರ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ಬಿಟ್ಟಿಯಲ್ಲ ಅಂತ ಈ ಕಡೆ ಪಾರಿಜಾತ ಕೂಡ ಹೇಳಿದಾಗ ಮತ್ತೆ ನಾನ್ ಯಾರು? ನಾನು ನಿನ್ ಮಗಳು. ನಾನು ನಿನ್ ಮೊಮ್ಮಗಳು ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಕೂಡ ಹೆಮ್ಮೆ ಅಂತ ಹೇಳ್ಕೊತಿರ್ತಾಳೆ. ಒಟ್ಟಾರೆಯಾಗಿ ಮನೆಯವರೆಲ್ಲರೂ ಕೂಡ ಈ ಕಡೆ ಇವತ್ತಿನ ದಿನ ಒಂದು ಮೂಢರನ್ನಾಗಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಜ್ಯೋತಿಕಾ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗುತ್ತೆ. ಅದಾದ ನಂತರ ರೆಸ್ಟೋರೆಂಟ್ ನಿಂದ ಶಾರದಾ ಮತ್ತೆ ಸಿದ್ದು ಮನೆಗೆ ಬಂದಿರ್ತಾರೆ. ಅನಸೂಯಮ್ಮನ ಹತ್ರ ಈ ಕಡೆ ಶಾರದಾ ಹೇಳ್ತಿರ್ತಾರೆ ಆ ಒಂದು ರೆಸ್ಟೋರೆಂಟ್ ಓನರ್ ಇರ್ತಾರಲ್ಲ ಬಂದ್ಬಿಟ್ಟು ಒಂದು ಟಿಫನ್ ಮಾಡ್ಬಿಟ್ಟು ಒಳ್ಳೆ ರಿವ್ಯೂ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ಒಳ್ಳೆ ರೆಸ್ಟೋರೆಂಟ್ ಗೆ ಒಂದು ಒಳ್ಳೆ ಹೆಸರನ್ನ ಹೊಸ ಹೆಸರನ್ನ ಇಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಡಿಸ್ಕಷನ್ ಆಗ್ತಿರುತ್ತೆ. ಅದಾದ ನಂತರ ದೀಪು ಒಂದ್ ಹೆಸರು ಹೇಳ್ತಾಳೆ, ಸಿದ್ದು ಒಂದ್ ಹೇಳ್ತಾಳೆ, ಶಾರದಾ ಒಂದ್ ಹೇಳ್ತಾಳೆ. ಕೊನೆಯಲ್ಲಿ ಒಂದು ಹೊಸ ಹೆಸರನ್ನ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಡಿಸೈಡ್ ಮಾಡ್ಕೊಂಡು. ಒಂದ್ಸಲ ಒಬ್ರು ಹೇಳ್ತಾರೆ ಸಿದ್ಧಾರ್ಥ್ ಅಂತ ಇಡೋಣ ರೆಸ್ಟೋರೆಂಟ್ ಗೆ ಅಂತ ಹೇಳ್ಬಿಟ್ಟು, ಇಲ್ಲ ಶಾರದಾ ಅಂತ ಇಡೋಣ ಅಂತ ಹೇಳ್ತಾರೆ, ಇಲ್ಲ ಅನ್ಸೂಯ ಅಂತ ಇಡೋಣ ಅಂತ ಹೇಳ್ತಾರೆ. ಆಮೇಲೆ ಶಿವರಾಮ್ ಅಂತ ಅಂದ್ರೆ ತಾತನ ಹೆಸರು ಇಡೋಣ ಅಂತ ಹೇಳ್ತಾರೆ. ತಾತನ ಹೆಸರು ಇಟ್ರೆ ಅಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ತಾತನ್ಗೆ ಅಂತ ಹೇಳ್ಬಿಟ್ಟು ಅದು ಕೂಡ ಬೇಡ ಅಂತ ಇರ್ತಾರೆ. ಒಟ್ಟಾರೆಯಾಗಿ ಕೊನೆಯದಾಗಿ ಈ ಕಡೆ ದೀಪು ಹೇಳ್ತಾಳೆ ಅಮ್ಮಮ್ಮ ಅಡ್ಗೆ ಮನೆ ಅಂತ ಇಟ್ರೆ ಹೇಗಿರುತ್ತೆ ಅಂತ. ಅದೇ ಒಂದು ಫೈನಲ್ ಆಗುತ್ತೆ. ಅಮ್ಮಮ್ಮ ಅಡ್ಗೆ ಮನೆ ಅಂದ್ರೆ ಒಂಥರ ಸ್ಪೆಷಲ್ ಆಗಿರುತ್ತೆ. ಒಂದು ಹಳ್ಳಿ ಮನೆ ತರ ಒಂದು ಹೆಸರಾಗಿರುತ್ತೆ. ಹಾಗಾಗಿ ಇದೇ ಫೈನಲ್ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿರ್ತಾರೆ. ಇನ್ನೇನು ದೀಪು ಹೇಳಿರುವಂತ ಅಮ್ಮಮ್ಮ ಅಡಿಗೆ ಮನೆ ಅಂತ ಹೇಳಿರುವಂತ ಹೆಸರು ಕೇಳ್ಬಿಟ್ಟು ಈ ಕಡೆ ಸಿದ್ದು ಮತ್ತೆ ಶಾರದಾ ಅನ್ಸು ಎಲ್ರು ಕೂಡ ದೀಪುನ ಹಗ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಇರ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳತ್ತೆ. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ರೋಹನ್ ಜೊತೆ ಜ್ಯೋತಿಕಾ ಎಂಗೇಜ್ಮೆಂಟ್ ಮಾಡ್ಕೋತಾಳ ಅಥವಾ ಈ ಎಂಗೇಜ್ಮೆಂಟ್ ಆಗುವಾಗ ಈ ಕಡೆ ಶಾರದಂಗೆ ರೋಹನ್ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ವಾ. ಸೊ ಶಾರದಾ ಬಂದು ಏನಾದ್ರು ಮದ್ವೆ ತಡಿತಾಳ, ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತೆ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.